ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ ಕಾರ್ ಬಿಟ್ಕೊಂಡು ಸ್ಪೀಡಲ್ಲಿ ಹೋಗ್ತಾಳೆ. ಎಳ್ನೀರು ಕೊಡೋನು ರಾಮ್ ಹತ್ರ, ಅಣ್ಣ ನಿಮ್ಮ ಹೆಂಡತಿ ತುಂಬ ಸ್ಪೀಡ್ ಆಗವ್ರೆ ನೋಡಿ, ಕಾರಲ್ಲಿ ಎಷ್ಟು ಜೋರಾಗಿ ಹೋಗ್ತವ್ರೆ ಅಂತಾನೆ. ಆಗ ರಾಮ್, ಪ್ರೇಮ ಗಾಡಿ ನಿಲ್ಲಿಸು ಪ್ರೇಮ ಅಂತ ಕೂಗ್ತಾ ಕಾರಿಂದ ಓಡಿ ಬರ್ತಾ ಕಾಲ್ ಮಾಡ್ತಾ ಪಿಕ್ ಅಪ್ ದ ಕಾಲ್. ಅಯ್ಯೋ ಹೈವೇ ಬೇರೆ, ಒಬ್ಬಳೇ ಹೋಗಿದ್ದಾಳೆ, ಏನು ಆಗದೆ ಇದ್ರೆ ಸಾಕು ಅಂತ ಬರ್ತಿರ್ತಾನೆ. ಆಗ ಅಲ್ಲಿ ತುಂಬ ಜನ ಸೇರಿರ್ತಾರೆ. ಒಬ್ಬನ ಹತ್ರ ರಾಮ್, ಅಣ್ಣ ಏನಾಗಿದೆ ಅಲ್ಲಿ, ಯಾಕೆ ಅಷ್ಟು ಜನ ಸೇರಿದ್ದಾರೆ ಅಂತಾನೆ. ಅಣ್ಣ ದೊಡ್ಡ ಅನಾಹುತ ಆಗಿದೆ, ಯಾವುದೋ ಒಂದು ಕಾರು ಸ್ಪೀಡಾಗಿ ಬಂದು ಯಾವುದೋ ಲಾರಿಗೆ ಗುದ್ದಿದೆ ಅಂತಾನೆ ಅವನು. ಆಕ್ಸಿಡೆಂಟಾ? ಕಾರಾ? ಬ್ಲ್ಯಾಕ್ ಕಲರ್ ಕಾರಾ ಅಂತಾನೆ ರಾಮ್. ಹೌದು ಸರ್, ಬ್ಲ್ಯಾಕ್ ಕಲರು, ಪೂರ್ತಿ ನುಜ್ಜುಗುಜ್ಜಾಗಿದೆ ಅಂತ ಅವನು ಹೋಗ್ತಾನೆ. ಆಗ ರಾಮ್ ನಿಧಾನಕ್ಕೆ ಬರ್ತಾನೆ. ಅವನ ಹತ್ರ ಪ್ರೇಮ ಕಾರ್ ತಂದು ನಿಲ್ಲಿಸಿ ರಾಮ್ ಅಂತಾಳೆ. ಒಂದ್ಸಲ ರಾಮ್ ಕಣ್ಣು ಮುಚ್ಚಿ ನಿಂತ್ಕೋತಾನೆ. ಕಾರಿಂದ ಪ್ರೇಮ ಕೆಳಗಿಳಿದು, ರಾಮ್ ಟೆಂಟನಾನ್, ಹೇಗಿತ್ತು ನನ್ನ ಡ್ರೈವಿಂಗು, ಚೆನ್ನಾಗಿ ಓಡಿಸಿದ್ನ, ಸುಮ್ಮನೆ ನಿನಗೆ ಶಾಕ್ ಕೊಡೋಣ ಅಂತ ಫಸ್ಟ್ ಕ್ಲಾಸಲ್ಲಿ SSLC ಪಾಸ್ ಮಾಡಿದ ನಂಗೆ ಹಿಂಗೆ ಬರ್ರ ಅಂತ ಹೋಗಿ ಬರ್ರ ಅಂತ ಬಂದುಬಿಟ್ಟೆ ನೋಡ್ರಾಮ್. ನೀನು ನೆಕ್ಸ್ಟ್ ಟೈಮ್ಗೆ ಬೆಂಗಳೂರಿಗೆ ಬಂದಾಗ ನಾನೇ ಡ್ರೈವರ್, ನೀನೇ ಪಕ್ಕದಲ್ಲಿ ಕೂರಬೇಕು ಅಂತ ನಗ್ತಾ ಆಚೆ ನೋಡಿ, ಅದ್ಯಾಕೋ ಅಷ್ಟು ಜನ ನಿಂತಿದ್ದಾರೆ, ಯಾರಿಗೇನೋ ಆಗಿರಬೇಕು, ನೋಡ್ಕೊಂಡು ಬರ್ತೀನಿ ಅಂತ ಪ್ರೇಮ ಹೋಗಬೇಕು ಅನ್ನುವಾಗ ರಾಮ್ ಪ್ರೇಮ ಕೆನ್ನೆಗೆ ಬಾರಿಸ್ತಾನೆ. ಈಡಿಯೇಟ್, ನಿನಗೇನಾದರೂ ಬುದ್ಧಿಗಿದ್ದಿ ಇದೆಯಾ? ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಅಂತ ಗೊತ್ತಿಲ್ವಾ? ನೋಡಲಿ ಆಕ್ಸಿಡೆಂಟ್ ಆಗಿ ಹೇಗೆ ಬಿದ್ದಿದ್ದಾರೆ ಅಂತ. ಅವ್ರ ಜಾಗದಲ್ಲಿ ನೀನಿದ್ರೆ ನಾನು ಏನು ಮಾಡಬೇಕಿತ್ತು? ನಿನ್ನ ಹುಚ್ಚಾಟ ತಂದು ನನ್ನ ಪ್ರಾಣನೇ ಹೋಗೋ ಹಾಗಾಗಿತ್ತು ಪ್ರೇಮ. ನನ್ನ ಜೀವದ ಮೇಲೆ ಜೀವನೇ ಇರಲಿಲ್ಲ. ಅಪ್ಪ ಭಗವಂತ, ಇವಳಿಗೆ ಏನು ಆಗದೆ ಇರಲಿ ಅಂತ ಓಡ್ಕೊಂಡು ಬಂದಿದ್ದೀನಿ. ಹುಡುಗಾಟಕ್ಕೂ ಒಂದು ಮಿತಿ ಇರುತ್ತೆ ಪ್ರೇಮ. ಒಂದು ನಿಮಿಷ ಇಲ್ಲಿ ನಿಂತ್ಕೋಬೇಡ, ನಡಿ ಕಾರ್ ಹತ್ತು ಅಂದೆ ಅಂತ ಕೂಗ್ತಾನೆ ರಾಮ್. ಪ್ರೇಮ ಕಾರಲ್ಲಿ ಕೂತ್ಕೋತಾಳೆ. ಈಚೆ ಮಹಾದೇವ ಶ್ರೀಧರ್ ಹತ್ರ, ಚಿಕ್ಕಪ್ಪ ಮೊದಲು ವಿಷಯನ ಅಮ್ಮಂಗೆ ಹೇಳಬೇಕು, ಅಮ್ಮಂಗೋಸ್ಗೆನಾರ ಈ ವಿಷಯ ಗೊತ್ತಾದರೆ ಬಹು ಖುಷಿ ಪಡ್ತಾರೆ ಅಲ್ವೇ ಅಂತಾನೆ. ಹ್ಞೂ ಕಣೋ ಮಹಾದೇವ, ಈ ವಿಷಯ ಗೊತ್ತಾಗ್ತಿದ್ದಂಗೆ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ ನೋಡ್ತಿರು ಅಂತಾರೆ ಶ್ರೀಧರ. ಅಮ್ಮ ಬೇಗ ಬಾ ಅಮ್ಮ, ಕಾವ್ಯ, ಚಿಕ್ಕಮ್ಮ, ಪಂಚಮಿ, ಪೂರ್ವಿ ಎಲ್ಲರೂ ಬೇಗ ಬನ್ನಿ ಅಂತ ಕೂಗ್ತಾನೆ ಮಹಾದೇವ. ಆಗೆಲ್ಲರೂ ಬರ್ತಾರೆ. ಮಹಾದೇವ ಏನಾಯಿತು, ಯಾಕೆ ಕೂಗಾಡ್ತಿದ್ಯಾ ಅಂತಾರೆ ಕಲ್ಯಾಣಿ. ಗಾಬರಿ ಆಗುವಂಥದ್ದೇನಿಲ್ಲಮ್ಮ, ನಮ್ಮ ಮಹಾದೇವಂಗೆ ಲೋಕ ಮೆಚ್ಚುವಂಥ ಕೆಲಸ ಮಾಡಿದ್ದಾನೆ ಅಂತಾರೆ ಶ್ರೀಧರ. ಇವನ ಮುಖ ನೋಡಿದರೆ ಗೊತ್ತಾಗ್ತಿದೆ ಇವತ್ತು ಯಾರ ತಲೆ ಒಡೆದು ಬಂದನೋ ಏನೋ ಅಂತ ಮಹೇಶ್ವರಿ ಹೇಳ್ತಾರೆ. ಕೇಳಿಸಿದ್ರೆ ಸುಮ್ಮನಿರಮ್ಮ ಅಂತಾಳೆ ಪೂರ್ವಿ. ಹೌದಾ, ಏನೋದು ಅಂತಾರೆ ಕಲ್ಯಾಣಿ. ಮೊದಲು ನನಗೆ ಆಶೀರ್ವಾದ ಮಾಡು ಅಂತ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಮಹಾದೇವ. ಚೆನ್ನಾಗಿರಪ್ಪ, ಅದೇನು ಅಂತ ಹೇಳ್ಬಾರ್ದಾ ಅಂತಾರೆ ಕಲ್ಯಾಣಿ. ಅಮ್ಮ ಅದೇನು ಗೊತ್ತಾ, ನಿನ್ನ ಮಗನಿಗೆ ಈ ವರ್ಷದ ಅತ್ಯುತ್ತಮ ರೈತ ಪ್ರಶಸ್ತಿ ಬಂದದೆ ಅಂತಾನೆ ಮಹಾದೇವ. ಆಗ ಕಲ್ಯಾಣಿ, ಪಂಚಮಿ, ಕಾವ್ಯ ಎಲ್ಲರೂ ಖುಷಿಯಾಗ್ತಾರೆ. ಹೌದೇನೋ ಮಹಾದೇವ, ಏನೋ ಹೇಳ್ತಿದ್ಯಾ, ವರ್ಷದ ಉತ್ತಮ ರೈತ ಪ್ರಶಸ್ತಿ ನೀನು ಕೊಡ್ತಿದ್ದಾರಾ ಅಂತಾರೆ ಕಲ್ಯಾಣಿ. ಹ್ಞೂ ಕಣಮ್ಮ, ಇಷ್ಟು ದಿನ ಮನೆಗೆ ಯಾರೇ ಬಂದರು ನಿನ್ನ ಮಗ ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಅವ್ನು ಬುಲ್ಡೆ ಹೊಡೆದ, ಕಾಲು ಮುರ್ದ, ಕೈ ಮುರ್ದ ಅಂತ ಬರೀ ದೂರನೇ ಹೇಳೋರು. ನೀನು ಅದನ್ನೆಲ್ಲ ನಂಬ್ಕೊಂಡು ಕಣ್ಣೀರು ಹಾಕ್ತಿದ್ದೆ. ಆದರೆ ಈಗ ನೋಡಿದ್ಯಾ, ನಿನ್ನ ಮಗ ಹೆಮ್ಮೆ ಪಡುವಂಥ ಸಾಧನೆ ಮಾಡವನೆ ಅಂತಾನೆ ಮಹಾದೇವು. ಕೊನೆಗೂ ಆ ಭೂಮಿ ತಾಯಿ ನಿನ್ನ ಕೈ ಹಿಡಿದ್ಬಿಟ್ಲು. ನನ್ನ ಮಗ ಸಾಧಕ ಅಂತ ಜನ ಎಲ್ಲ ಮಾತಾಡ್ಕೋಬೇಕು ಅಂತ ನಾನು ಆ ದೇವ್ರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ಇವತ್ತು ಫಲ ಸಿಕ್ತು ನೋಡು, ತುಂಬ ಖುಷಿ ಆಗ್ತಿದೆ ಕಂದ ಅಂತಾರೆ ಕಲ್ಯಾಣಿ. ಇದು ನಮಗೆ ನಮ್ಮ ಮನೆಗಲ್ಲದೆ, ನಮ್ಮ ಊರಿಗಲ್ಲದೆ ಸುತ್ತಮುತ್ತ ಹಳ್ಳಿಗೆ ಗೌರವ ತರುವಂಥ ವಿಷಯ. ಏನಮ್ಮ ಮಹೇಶ್ವರಿ, ನಮ್ಮ ಮಹಾದೇವಂಗೆ ವಿಶ್ ಮಾಡಲ್ವಾ ಅಂತಾರೆ ಶ್ರೀಧರ. ಮಹಾದೇವ, ನಿನಗೆ ಪ್ರಶಸ್ತಿ ಸಿಕ್ತು ಅಂತ ಕೇಳಿ ತುಂಬ ಖುಷಿ ಆಗ್ತಿದೆ. ನಿನಗೆ ಇಂಥ 10 ಪ್ರಶಸ್ತಿಗಳು ಬರಲಿ ಅಂತಾರೆ ಮಹೇಶ್ವರಿ. ಅಲ್ವಾ, ನಿನ್ನ ಬಾಯಿಂದ ಇವತ್ತಾದರೂ ಒಂದೊಳ್ಳೆ ಮಾತಾಡಿದ್ಯಲ್ಲ ಅಂತಾರೆ ಶ್ರೀಧರ. ಅಮ್ಮ, ಒಂದು ದೊಡ್ಡ ಫಂಕ್ಷನ್ ಮಾಡಿ ನನಗೆ ಸನ್ಮಾನ ಮಾಡ್ತಾರಂತೆ, ಅವತ್ತು ನೀವೆಲ್ಲರೂ ಬರಬೇಕು. ನಾನು ಪ್ರಶಸ್ತಿ ತಗೊಳ್ಳೋದನ್ನು ನೀವೆಲ್ಲರೂ ನೋಡಬೇಕು, ಆಯಿತಾ ಅಂತಾನೆ ಮಹಾದೇವು. ಇದರಲ್ಲಿ ನಿನ್ನ ಶ್ರಮ ಇದೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನೀನೇ ಯೋಚನೆ ಮಾಡು, ಇಷ್ಟು ವರ್ಷ ನಿನಗೆ ಸಿಗದೆ ಇರೋದು ಈಗ ನಿನಗೆ ಸಿಗ್ತಿದೆ ಅಂದರೆ ಇದೆಲ್ಲ ನಮ್ಮ ಕಾವ್ಯನ ಕಾಲ್ಗುಣ. ಅವಳು ನಮ್ಮ ಮನೆಗೆ ಬಂದಮೇಲೆ ಅದೃಷ್ಟ ಅನ್ನೋದು ನಿನಗೆ ಒಂದಲ್ಲ ಒಂದು ರೀತಿಲಿ ಹುಡ್ಕೊಂಡು ಬರ್ತಾನೆ ಇದೆ. ನಿಜವಾಗ್ಲೂ ಕಣೋ ಕಾವ್ಯ, ನಿನ್ನ ಪಾಲಿಗೆ ನಮ್ಮ ಮನೆಗೆ ಮಹಾಲಕ್ಷ್ಮಿನೇ ಅಂತಾರೆ ಕಲ್ಯಾಣಿ. ಸತ್ಯವಾದ ಮಾತು ಅತ್ತಿಗೆ, ಕಾವ್ಯ ಈ ಸಲ ಬಾಳೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ತಂದುಕೊಟ್ಲು. ನಮ್ಮ ಮಹಾದೇವನಿಗೆ ದೊಡ್ಡ ಗೌರವ ಸಿಗ್ತಿದೆ ಅಂತಾರೆ ಶ್ರೀಧರ. ಕಾವ್ಯ, ನೀನು ನನ್ನ ಬಾಳಲ್ಲಿ ಬಂದಮೇಲೆ ನನ್ನ ಬದುಕೇ ಬದಲಾಗೋಯ್ತು. ನನಗೆ ಇಷ್ಟೆಲ್ಲ ಒಳ್ಳೆಯದಾಗೋದಕ್ಕೆ ನೀನೇ ಕಾರಣ ಅಂತಾನೆ ಮಹಾದೇವ. ಕಾವ್ಯ ಖುಷಿಯಿಂದ ಅಲ್ಲಿಂದ ಹೋಗ್ತಾಳೆ. ಕಲ್ಯಾಣಿ ಮಹಾದೇವಂಗೆ ದೃಷ್ಟಿ ತೆಗಿತಾಳೆ. ಈಚೆ ರಾಮ್ ಸೀರಿಯಸ್ ಆಗಿ ಕಾರ್ ಓಡಿಸ್ಕೊಂಡು ಬರ್ತಿರ್ತಾನೆ. ಆಗ ಪ್ರೇಮ, ರಾಮ್ ಮೆತ್ತಗೊಡಿಸು, ಇದು ಹೈವೇ, ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ನೋಡಿ, ಅಲ್ಲಿರೋದು ನಾನೇ ಅಂತ ಅಂದ್ಕೊಂಡೆ ರಾಮ್. ಯಾಕೋ ಇಷ್ಟೊಂದು ಗಾಬರಿ ಆಗಿದೆಯಾ, ಒಂದು ವೇಳೆ ಅಲ್ಲಿ ಬಿದ್ದಿರೋದು ನಾನೇ ಆಗಿದ್ರೆ ಅಂತ ಪ್ರೇಮ ಹೇಳುವಾಗ, ಪ್ರೇಮ ಸುಮ್ಮನೆ ಇರಬೇಕು ಇವಾಗ ಅಂತಾನೆ ರಾಮ್. ಅಲ್ಲಿ ಬಿದ್ದಿರೋದು ಪ್ರೇಮನೇ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ರಾಮ್, ಹಿಂಸೆ ಕೊಡೋ ಪ್ರೇಮ ಹೋದ್ಲು ಅಂತ ನೆಮ್ಮದಿಯಾಗಿರ್ಬೋದಿತ್ತು ಅಂತಾಳೆ ಪ್ರೇಮ. ಆಗ ರಾಮ್ ಕಾರ್ನಲ್ಲಿ, ಸಾಕು ನಿಲ್ಲಿಸ್ತೀಯಾ, ಇಲ್ಲ ಅಂದರೆ ಕೊಡ್ತೀನಿ ನೋಡು,
ಈಡಿಯಟ್, ಜೀವ ಕೈಯಲ್ಲಿ ಇಟ್ಕೊಂಡಿದ್ದೆ, ನನಗೇನಾಗುತ್ತೆ ನನಗೆ ಗೊತ್ತಿರಲಿಲ್ಲ ಅಂತಾನೆ ರಾಮ್. ನೀನಲ್ಲಿ ಬಿದ್ದಿರೋರನ್ನು ನೋಡಿದ್ಯಾ, ಭಯ ಆಯ್ತಾ ಅಂತಾಳೆ ಪ್ರೇಮ. ಆ ಬಟ್ಟೆ ಸರಿಸುವಾಗ ನನ್ನ ಪ್ರಾಣನೇ ಕೈಗೆ ಬಂದಿತ್ತು ಕಣೆ ಅಂತಾನೆ ಪ್ರೇಮ. ಅಷ್ಟೊಂದು ಪ್ರೀತಿ ಮಾಡ್ತೀಯ ರಾಮ್, ಈ ಮೌನ ಈ ಕೋಪ ಎಲ್ಲದರ ಹಿಂದೆ ಪ್ರೇಮ ಮೇಲೆ ಇಷ್ಟೊಂದು ಕಾಳಜಿ ಇದೆಯಾ ಅಂತಾಳೆ ಪ್ರೇಮ. ಏಯ್ ಲೂಸು, ಬಾಯಿ ಮುಚ್ಕೊಂಡಿರೋದಕ್ಕೆ ಬರಲ್ವಾ ನಿನಗೆ ಅಂತಾನೆ ರಾಮ್. ರಾಮ್, ತಪ್ಪಾಯ್ತು ರಾಮ್, ನಿಜ ಹೇಳಬೇಕು ಅಂದರೆ ನನಗೆ ಕಾರ್ ಓಡಿಸೋದಕ್ಕೆ ಬರ್ತಿತ್ತು ಅಂತಾಳೆ ಪ್ರೇಮ. ವಾಟ್, ಡ್ರೈವಿಂಗ್ ಬರ್ತಿತ್ತಾ ಅಂತಾನೆ ರಾಮ್. ಹೌದು, ನನಗೆ ಡ್ರೈವಿಂಗ್ ಬರ್ತಿತ್ತು. ಅಪ್ಪ ಫ್ರೀ ಆಗಿದ್ದಾಗ ಟ್ರ್ಯಾಕ್ಟರ್ ಓಡಿಸೋದು ಹೇಳ್ಕೊಟ್ಟಿದ್ರು. ನಿನಗೆ ಸುಮ್ಮನೆ ಚಮಕ್ ಕೊಡೋಣ ಅಂತ ಹೇಳಿಲ್ಲ ಅಷ್ಟೇ ರಾಮ್. ಇಷ್ಟು ಬೇಗ ನಾನು ನಿನ್ನ ಬಿಟ್ಟು ಹೋಗಲ್ಲ ಕಣೋ. ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನ ಕಾಪಾಡ್ತೀನಿ ಅಂತಾಳೆ ಪ್ರೇಮ. ಅಂದರೆ ಸಾಯೋವರೆಗೂ ನನಗೆ ಹೀಗೆ ಹಿಂಸೆ ಕೊಡಬೇಕು ಅಂತ ಯೋಚನೆ ಮಾಡಿದ್ಯಾ? ಇದು ಒಂದೇ ನಿನ್ನ ಜೀವನದ ಗುರಿ? ಬೇರೆ ಏನಾದರೂ ಇದೆಯಾ ತರಲೆ ಅಂತ ನಗ್ತಾನೆ ರಾಮ್. ರಾಮ್, ಮತ್ತೆ ನಾನು ಈ ಕನ್ನಡಕ ಹಾಕ್ಕೊಳ್ಳ, ನಾನು ಹತ್ತಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತಾಳೆ ಪ್ರೇಮ. ಬೇಡ ನನಗೆ ಬೇಕು, ಕೊಡು ಅಂತಾನೆ ರಾಮ್. ಯಾಕೆ, ನೀನು ಹತ್ತಿದ್ದು ನನಗೆ ಗೊತ್ತಾಗಬಾರ್ದು ಅಂತನಾ ಅಂತಾಳೆ ಪ್ರೇಮ. ನಾನು ಹತ್ತಿದ್ದೀನ, ಏನು ಭ್ರಮೆನ ನಿನಗೆ ಅಂತಾನೆ ರಾಮ್. ರಾಮ್, ನಿನ್ನ ಕಣ್ಣು ಕೆಂಪಾಗಿರೋದು ಗೊತ್ತಾಗ್ತಿದೆ ರಾಮ್, ಸುಳ್ಳು ಹೇಳಬೇಡ, ನನಗೋಸ್ಕರ ಹತ್ತಿದ್ಯಾ ಅಲ್ವಾ ಅಂತಾಳೆ ಪ್ರೇಮ. ಏಯ್, ಅವೆಲ್ಲ ಇಲ್ಲ, ಹೈವೇ ಅಲ್ವಾ, ಕಣ್ಣಿಗೆ ಸ್ವಲ್ಪ ಧೂಳು ಬಿದ್ದಿದೆ, ಅದಕ್ಕೆ ಕೆಂಪಾಗಿ ಕಾಣಿಸ್ತಿದೆ ಅಷ್ಟೇ, ಸುಮ್ಮನೆ ನೀನೇನು ಅನ್ಕೋಬೇಡ ಅಂತಾನೆ ರಾಮ್. ಹೌದೌದು, ನನಗೆ ನಿನ್ನ ಧೂಳಿನ ಕತೆ ಗೊತ್ತಿದೆ ಡಾಕ್ಟ್ರೇ ಅಂತ ಕನ್ನಡಕನ ಹಾಕೋತಾಳೆ ಪ್ರೇಮ. ಈಚೆ ರಾಮ್ ಪ್ರೇಮ ಮನೆಗೆ ಬರ್ತಾರೆ. ದೊಡ್ಡತ್ತೆ ಪಂಚಮಿ, ಕಾವ್ಯ, ಮಾವ ಅಂತ ಎಲ್ಲರನ್ನ ಕೂಗ್ತಾಳೆ ಪ್ರೇಮ ಕಾರ್ ಓಡಿಸೋದ್ರಲ್ಲೂ ಸ್ಪೀಡು, ಮನೆಗೆ ಬಂದು ಮಾತಾಡೋದು ಇನ್ನೂ ಸ್ಪೀಡ್ ಅಲ್ವಾ, ನಿಧಾನ ಅಂತಾನೆ ರಾಮ್. ಆಗ ಕಲ್ಯಾಣಿ ಬಂದು ಪ್ರೇಮ, ರಾಮ್ ಬಂದ್ರಾ ಅಂತಾರೆ. ಹ್ಞೂ ಅತ್ತೆ ಅಂತಾಳೆ ಪ್ರೇಮ. ರಾಮ್, ಮೀಟಿಂಗ್ ಎಲ್ಲ ಹೇಗಾಯಿತು ಅಂತಾರೆ ಕಲ್ಯಾಣಿ. ಸೂಪರ್ ಆಗಾಯಿತು ಅಂತಾಳೆ ಪ್ರೇಮ. ರಾಮ್, ನಮ್ಮ ಪ್ರೇಮಂಗೆ ಬೆಂಗಳೂರೆಲ್ಲ ಚೆನ್ನಾಗಿ ತೋರಿಸ್ತಿದೆ ತಾನೆ ಅಂತಾರೆ ಕಲ್ಯಾಣಿ. ಅತ್ತೆ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಕೇಳಿಲ್ಲ, ಅಲ್ಬಾಗು, ಕಬ್ಬನ್ ಪಾರ್ಕು, ವಿಧಾನಸೌಧ, ಕೋರ್ಟು ಅತ್ತೆ, ರಸ್ತಿಲಿ ದೊಡ್ಡ ದೊಡ್ಡ ಗಾಜಿನ ಮನೆ, ಅಪ್ಪ ಕತ್ತೆತ್ತಿ ನೋಡಿದ್ರೆ ಆಕಾಶದ ಎತ್ತರಕ್ಕೆ ದೊಡ್ಡ ದೊಡ್ಡ ಆಫೀಸ್ಗಳು, ನನಗೆ ತಲೆನೇ ಗಿರ್ರ ಅಂದ್ಬಿಡ್ತು. ಆಮೇಲೆ ರಾಮ್, ಅದೇನು ತಿಂದ್ವಲ್ಲ ಅದೇ ಅಂತಾಳೆ ಪ್ರೇಮ. ಆಯ್ತಾಯ್ತು, ಸಮಾಧಾನ ಮಾಡ್ಕೊ, ನೋಡು ಒಂದ್ಸಲ ಜೋರಾಗಿ ಉಸಿರು ತಗೋ, ಸಮಾಧಾನ ಅಂತಾರೆ ಕಲ್ಯಾಣಿ. ಅತ್ತೆ, ಸಮಾಧಾನ ಹೇಗೆ ಮಾಡ್ಕೊಳ್ಳಿ ಅತ್ತೆ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ರಾಮ್ ನನ್ನ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗಿದ್ದ ಅಂತಾಳೆ ಪ್ರೇಮ. ಅಕ್ಕ, ಅದು ಶಾಂಪಿಂಗ್ ಅಲ್ಲ, ಶಾಪಿಂಗ್ ಅಂತಾಳೆ ಕಾವ್ಯ. ಎಲ್ಲರೂ ನಗ್ತಾರೆ. ಅತ್ತೆ, ಇವತ್ತು ರಾಮ್ ನಿಮಗೆ ಇಷ್ಟ ಆಗುತ್ತೆ ಅಂತ ಒಂದು ಸೀರೆ ತೊಗೊಂಡು ಬಂದಿದ್ದಾನೆ, ಇರಿ ಕೊಡ್ತೀನಿ ಅಂತ ಪ್ರೇಮ ಕೊಡ್ತಾಳೆ. ರಾಮ್, ತುಂಬ ಚೆನ್ನಾಗಿ ಇದೆಯಪ್ಪ, ನನ್ನ ಮಗನಿಗೆ ನನಗೇನು ಇಷ್ಟ ಅಂತ ಚೆನ್ನಾಗಿ ಗೊತ್ತು ಅಂತಾರೆ ಕಲ್ಯಾಣಿ. ಕಾವ್ಯ, ನಿನಗೂ ತಂದಿದ್ದೀನಿ ಕಣೆ ಅಂತ ಕಾವ್ಯಂಗೆ ಕೊಡ್ತಾಳೆ ಪ್ರೇಮ. ಮಾವ, ನಿಮಗೆ ಪಂಚೆ ಶಲ್ಯ ಅಂತ ಕೊಡ್ತಾಳೆ ಪ್ರೇಮ. ಪೂರ್ವಿ, ನಿನಗೂ ತಂದಿದ್ದೀನಿ, ನಿನಗೆ ಅಂತ ಗೋಡೌನ್ ತಂದಿದ್ದೀನಿ ಅಂತಾಳೆ ಪ್ರೇಮ. ಅದು ಗೋಡೌನ್ ಅಲ್ಲ, ಗೌನು ಅಂತಾನೆ ರಾಮ್. ಹೌದಲ್ವಾ, ಗೌನು ತಗೋ ಅಂತಾಳೆ ಪ್ರೇಮ. ಆಗ ಪಂಚಮಿ, ನನಗೇನು ತಂದಿಲ್ವಾ, ನೆನ್ಪೋಯ್ತಾ ಅಂತಾಳೆ. ರಾಮ್, ಎಲ್ರಿಗೂ ತಂದಿದ್ದೀನಿ, ಪಂಚಮಿಗೆ ತಂದಿಲ್ಲ ಅಂತಾಳೆ ಪ್ರೇಮ. ನೀನೇ ಎಲ್ರಿಗೂ ತಗೊಂಡಾಯ್ತು, ಊರಿಗೆ ಹೋಗೋಣ ಅಂತ ಕುಣ್ದಿದ್ದು, ಹೋಗಲಿ ಬಿಡು, ಪರವಾಗಿಲ್ಲ, ಪಂಚಮಿಗೆ ನಾಳೆ ಏನಾದರೂ ಕೊಡ್ಸೋಣ ಅಂತಾನೆ ರಾಮ್. ಅದೆಲ್ಲ ಆಗಲ್ಲ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಸತಾಯಿಸಿದ ಸಾಕು ಪ್ರೇಮ, ಕೊಡು ಅಂತಾನೆ ರಾಮ್. ಇದು ನಿನಗೆ ಮಾಡರ್ನ್ ಡ್ರೆಸ್ಸು ಅಂತಾಳೆ ಪ್ರೇಮ. ಅತ್ತೆ ತಗೊಳ್ಳಿ, ಇದು ನಿಮಗೆ ಅಂತ ಪ್ರೇಮ ಮಹೇಶ್ವರಿಗೆ ಕೊಡ್ತಾಳೆ. ನನಗೇನು ಬೇಕಾಗಿಲ್ಲ, ನಿನ್ನ ಮೈ ಮೇಲೆ ಹಾಕು ಅಂತ ಮಹೇಶ್ವರಿ ಸಿಟ್ಟಿಂದ ಅಲ್ಲಿಂದ ಹೋಗ್ತಾರೆ. ಪ್ರೇಮ, ಹೋಗಲಿ ಬಿಡಮ್ಮ, ನಿನಗೆ ಅವಳ ಸ್ವಭಾವ ಏನು ಅಂತ ಚೆನ್ನಾಗೇ ಗೊತ್ತಲ್ವಾ, ಬೇಜಾರು ಮಾಡ್ಕೋಬೇಡ. ರಾಮ್, ಪ್ರೇಮ, ನಿಮಗೆಲ್ಲ ಒಂದು ಒಳ್ಳೆಯ ಸುದ್ದಿ ಹೇಳಬೇಕು, ನಮ್ಮ ಮಹಾದೇವಂಗೆ ವರ್ಷದ ಉತ್ತಮ ರೈತನ ಪ್ರಶಸ್ತಿ ಬಂದಿದೆ ಅಂತಾರೆ ಕಲ್ಯಾಣಿ. ಆಗ ಮಹಾದೇವ ಅಲ್ಲಿಗೆ ಬರ್ತಾನೆ. ಅಣ್ಣ, ಕಂಗ್ರಾಟ್ಸ್ ಕಣೋ ಅಂತಾನೆ ರಾಮ್. ಅಭಿನಂದನೆಗಳು ಮಹಾದೇವ ಅವರೇ ಅಂತಾಳೆ ಪ್ರೇಮ. ಥ್ಯಾಂಕ್ ಯು ಅಂತಾನೆ ಮಹಾದೇವ. ಅಣ್ಣ, ನಿನಗೆ ಇದು ಯಾವತ್ತೋ ಸಿಗಬೇಕಾಗಿದ್ದು ಫಾರ್ಮರ್ ಆಫ್ ದಿ ಇಯರ್ ಅಂದರೆ ತಮಾಷೆ ವಿಷಯನಾ ಅಲ್ವಾ, ನಾವೆಲ್ಲರೂ ಖುಷಿ ಪಡುವಂಥ ಕೆಲಸನೇ ಮಾಡಿದ್ಯಾ ಅಂತಾನೆ ರಾಮ್. ಸುಮ್ಮನಿರ್ಲ ರಾಮ್, ಜನರ ಜೀವ ಉಳಿಸೋ ಸಾಧನೆ ಮುಂದೆ ನಂದೆಲ್ಲ ಯಾವ ಸಾಧನೆ ಹೇಳು ಅಂತಾನೆ ಮಹಾದೇವ. ಅಣ್ಣ, ರೈತ ದೇಶದ ಬೆನ್ನೆಲುಬು, ರೈತನ ಬೆಳೆದ್ರೇ ಜನ ಇದ್ರೇ ಜೀವನ ಇದ್ರೇ ನಾವು ಡಾಕ್ಟರ್ಸ್ ಲಾಯರ್ಸ್ ಎಲ್ಲ, ಅದಕ್ಕೆ ಮೊದಲು ನೀನೆ ಅಂತಾನೆ ರಾಮ್. ಹೌದು, ನಮ್ಮ ಅಪ್ಪನೂ ಇದನ್ನೇ ಹೇಳ್ತಾನೆ ಇರ್ತಾರೆ, ಕೋಟಿ ವಿದ್ಯೆ ಇದ್ದರೂ ಹೊರದೇಶಕ್ಕೆ ಹೋಗಿ ಓದಿದ್ರೆ ಏನಿರುತ್ತೆ, ಹಣನೇ ಜೀವನ ಅಲ್ಲ, ಇಲ್ಲೇ ಇದ್ದು ಇದೇ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತಾಳೆ ಪ್ರೇಮ. ಸರಿಯಾಗಿ ಹೇಳಿದೆ ಪ್ರೇಮ, ನಮ್ಮ ಮಹಾದೇವು ಇವತ್ತು ನಮಗೆಲ್ಲ ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾನೆ, ಇವತ್ತು ನಮಗೆಲ್ಲ ಡಬ್ಬಲ್ ಖುಷಿ ಅಂತಾರೆ ಕಲ್ಯಾಣಿ. ಆ ಡಬ್ಬಲ್ ಖುಷಿಗೆ ಎಲ್ರಿಗೂ ಡಬ್ಬಲ್ ತಾಂಕು ಅಂತಾನೆ ಮಹಾದೇವ. ಈ ಸಾಧನೆ ನನಗೆ ಬರೀ ಒಬ್ಬನಿಗೆ ಮಾತ್ರ ಸಿಗಬೇಕಾಗಿದ್ದಲ್ಲ, ನನ್ನ ಜೊತೆ ಬೆವರು ಸುರಿಸಿ ಕೆಲಸ ಮಾಡೋ ನಮ್ಮೆಲ್ಲರ ಕೆಲಸಗಾರಿಗೂ ಸೇರಬೇಕು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ,
ಈ ವರ್ಷ ಬಂದಿರೋ ಲಾಭದಲ್ಲಿ ಎಲ್ರಿಗೂ ಬೋನಸ್ ಕೊಡಬೇಕು ಅಂತಿದ್ದೀನಿ ಅಂತಾನೆ ಮಹಾದೇವ. ನಿನ್ನ ಈ ಒಳ್ಳೆ ಗುಣನೇ ನಿನ್ನ ಇಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಿರೋದು. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಕಂದ ಅಂತಾರೆ ಕಲ್ಯಾಣಿ. ನನಗೇನು ಗಿಫ್ಟ್ ತಂದಿಲ್ವಾ ಅಂತಾನೆ ಮಹಾದೇವ. ಯಾಕಿಲ್ಲ, ಇದೆ ಅಂತ ಕೊಡ್ತಾಳೆ ಪ್ರೇಮ. ಈಚೆ ಪ್ರೇಮ ಸೀರೆನೆಲ್ಲ ಹರಡ್ಕೊಂಡು ರೂಮಲ್ಲಿ ಇದು ಹಾಕ್ಕೊಳ್ಳ ಅಂತ ಸೀರೆ ರಾಮ್ ಯಾವ ಸೀರೆ ಶರ್ಟ್ ಹಾಕ್ಕೋತಾನೋ ಅದೇ ಕಲರ್ ಸೀರೆ ಉಟ್ಕೋತೀನಿ, ಫುಲ್ ಮ್ಯಾಚಿಂಗು ಇವತ್ತು ಅಂತ ಸೀರೆನ ನೋಡುವಾಗ ರಾಮ್ ಬಂದು, ಪ್ರೇಮ ಇದೇನಿದು ಹಾಸಿಗೆ ಮೇಲೆ ಸೀರೆ ಅಂಗಡಿನೇ ಹಾಕ್ಕೊಂಡ್ಬಿಟ್ಟಿದ್ಯಾ, ಏನು ಮಾಡ್ತಿದ್ಯಾ ನೀನು ಅಂತಾನೆ. ರಾಮ್, ನೀನಿವತ್ತು ಯಾವ ಬಣ್ಣ ಶರ್ಟ್ ಹಾಕ್ಕೋತಿದ್ಯಾ ಅಂತಾಳೆ ಪ್ರೇಮ. ಇನ್ನೂ ಡಿಸೈಡ್ ಮಾಡಿಲ್ಲ, ನಿನ್ಗ್ಯಾಕೆ ಅಂತಾನೆ ರಾಮ್. ನೀನಿವತ್ತು ಯಾವ ಬಣ್ಣ ಶರ್ಟ್ ಹಾಕೋತೀಯೋ ಅದೇ ಬಣ್ಣ ಶರ್ಟನ್ನು ನಾನು ಹಾಕ್ಕೋತೀನಿ ಅಂತಾಳೆ ಪ್ರೇಮ. ಅದ್ಯಾಕೋ ಅಂತಾಳೆ ರಾಮ್. ಇವತ್ತು ಇಬ್ಬರು ಮ್ಯಾಚಿಂಗು ಹಾಕ್ಕೊಂಡು ಹೋಗೋಣ ಅಂತ. ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಅಲ್ಲಿದ್ದರೆ ನೋಡೋರಿಗೆ ನಾವು ಗಂಡ ಹೆಂಡತಿ ಅಂತ ಗೊತ್ತಾಗುತ್ತೆ ಅಂತಾಳೆ ಪ್ರೇಮ. ಓ ಹೌದಾ, ಒಂದೇ ಕಲರ್ ಹಾಕ್ಕೊಂಡ್ರೆ ಮಾತ್ರ ಗಂಡ ಹೆಂಡತಿ. ನಾನು ರೆಡ್ ಸ್ಟ್ರಿಕ್ಸ್ ಇದೆಯಲ್ಲ ಶರ್ಟ್ ಅದನ್ನು ಹಾಕ್ಕೊಳ್ತೀನಿ, ಕೆಂಪು ಪಟ್ಟಿ ಲೈನ್ ಬಂದಿರುತ್ತಲ್ಲ ಶರ್ಟ್ ಅದನ್ನು ಹಾಕ್ಕೋತೀನಿ ಅಂತಾನೆ ರಾಮ್. ಆಗ ಪ್ರೇಮ ಒಂದು ಸೀರೆ ತೆಗೆದು, ನೋಡು ಇದೇ ಬಣ್ಣ ಅಲ್ವಾ ಅಂತಾಳೆ. ಹಾಂ ಇದೆ ಅಂತಾನೆ ರಾಮ್. ಆಗ ಮಹೇಶ್ವರಿ ರಾಮ್ ಅಂತ ಕರೀತಾರೆ. ನೀನು ಬೇಗ ರೆಡಿಯಾಗು, ಅಮ್ಮ ಕೂಗ್ತಿದ್ದಾರೆ ಅಂತ ರಾಮ್ ಹೋಗ್ತಾನೆ. ಇದನ್ನು ಹಾಕೋತೀನಿ ಇವತ್ತು, ಈ ಸೀರೆನೇ ಹೆಂಗೆ ಮಿಂಚು ಬಿಡ್ತೀನಿ ಅಂತ. ಬಣ್ಣ ಮ್ಯಾಚ್ ಮಾಡಿದರೆ ನಾವಿಬ್ಬರು ಗಂಡ ಹೆಂಡತಿ ಅಂತ ಜನರಿಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಮನಸ್ಸು ಮ್ಯಾಚ್ ಆಗೋದು ಯಾವಾಗ? ಹೊರಗಿನವರು ಬೆನ್ನಿಗೆ ತೋರಿಸ್ಕೊಳ್ಳೋದಕ್ಕೆ ನಾವಿಬ್ಬರು ಗಂಡ ಹೆಂಡತಿ ಆಗಿದ್ದೀವಿ. ಆದರೆ ನನ್ನನ್ನು ನೀನು ಯಾವಾಗ ಹೆಂಡತಿ ಅಂತ ಒಪ್ಕೋತೀಯ ಆ ದೇವರಿಗೆ ಗೊತ್ತು. ಆ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೀನಿ ರಾಮ್ ಅಂತಾಳೆ ಪ್ರೇಮ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.